ಕೆಐಡಿಬಿಗೆ ಭೂಸ್ವಾಧೀನ ವಿರೋಧಿಸಿ ಜಾಥಾ ಸಿಎಂ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ರೈತರು ಮುಂದಾಗಿದ್ದರು. ಕೆಐಎಡಿಬಿಗೆ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಜಾಥಾ ಸಿಎಂ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ರೈತರು ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿದೆ. ಅನ್ನದಾತರನ್ನ ವಶಕ್ಕೆ ಪಡೆಯಲು ಮುಂದಾದಂತಹ ಖಾಕಿ ಬಿಎಂಟಿಸಿ ಬಸ್ಗಳಲ್ಲಿ ರೈತರನ್ನ ಕರೆದೊಯ್ದರು. ಸ್ಥಳಕ್ಕೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಆಗಮಿಸಿದ್ರು. ರೈತರ ಮನವೊಲಿಸುವುದಕ್ಕೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಳಕ್ಕೆ ಆಗಮಿಸಿದ್ರು. ಬಿಆರ್ ಪಾಟೀಲ್ ಈ ಪ್ರಯತ್ನವನ್ನ ಮಾಡಿದ್ರು. ಆದರೆ ಬಿಆರ್ ಪಾಟೀಲ್ ಮುಂದೆನೆ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಶಕ್ಕೆ ಪಡೆದಂತ ರೈತರನ್ನ ಕರೆಸುವಂತೆ ಪೊಲೀಸರಿಗೆ ಸೂಚನೆ. ರೈತರ ಒತ್ತಾಯದ ಮೇರೆಗೆ ಡಿಸಿಪಿ ಸಜಿತ್ಗೆ ಸೂಚನೆ ನೀಡಲಾಯಿತು. ಸರ್, ಮೂರು ಬೆಳೆ ಬೆಳೆಯುವಂತ ಫಲವತ್ತಾದ ಭೂಮಿ ನಾವು ಮುಖ್ಯಮಂತ್ರಿ ಮನೆಗಳಿಗೆ ಶಾಂತಿಯುತವಾಗಿ ನಾವು ಜಾಥಾ ಹೊರಟಿದ್ವಿ. 2.5 ವರ್ಷಗಳ ಕಾಲದಿಂದ ಈ ಹೋರಾಟ ನಡೀತಾ ಇದೆ. ಇಲ್ಲಿಯ ರೈತರು ಭೂಮಿಯನ್ನ 1 ಇಂಚು ಕೊಡೋದಕ್ಕೆ ತಯಾರಿಲ್ಲ. ಎಲ್ಲ ಫಲವತ್ತಾಗಿರುವಂತ ಭೂಮಿ, ಇದನ್ನ ನಾವು ಸರ್ಕಾರ ಡಿನೋಟಿಫೈ ಮಾಡಬೇಕು. ಒಕ್ಕರಣದಿಂದ ಹೇಳ್ತಾ ಇದ್ರು ಕೂಡ, ಒಕ್ಕರಣದಿಂದ ಇದನ್ನ ವಿರೋಧ ಮಾಡ್ತಾ ಇದ್ರು ಕೂಡ ಕಳೆದ ವಾರ 2 ಹಳ್ಳಿಗಳನ್ನ ಫೈನಲ್ ನೋಟಿಫಿಕೇಶನ್ ಕಳಿಸಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ನಾವು ಧರಣಿ ಕೂತ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ಹೊರಟಿದ್ದೀವಿ. ಆ ಜಾಥಾವನ್ನ ತಡೆದು ಇವತ್ತು ನಮ್ಮನ್ನ ಶಾಂತಿಯುತವಾದಂಥ ಹೋರಾಟ ಅರೆಸ್ಟ್ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾವು ಇದನ್ನ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾವು ಇದು ಹೊಸದಾಗಿ ಏಕಾಏಕಿ ಮಾಡಿದಂತ ಹೋರಾಟ ಅಲ್ಲ. 842 ದಿನಗಳಿಂದ ಹೋರಾಟ ನಡೀತಾ ಇದೆ. ಇವತ್ತು
ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಈ ಭೂಸ್ವಾಧೀನವನ್ನು ಹಿಂಪಡಿತೀನಿ ನಾನು ಮುಖ್ಯಮಂತ್ರಿ ಆಗಿದ್ರೆ ಅಂತ ಹೇಳಿದ್ರು. ಇವತ್ತು ಅವ್ರನ್ನ ಕೇಳಲಿಕ್ಕೆ ನಾವು ಇವತ್ತು ಮುಖ್ಯಮಂತ್ರಿಗಳ ಮನೆಗೆ ನಾವು ಹೋಗ್ತಾ ಇದ್ರೆ ಇವತ್ತು ಪೊಲೀಸರನ್ನ ಬಿಟ್ಟು ದೌರ್ಜನ್ಯ. ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ನವೀನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನವೀನ್, ಆಲ್ಮೋಸ್ಟ್ 2 ರಿಂದ 3 ವರ್ಷದಿಂದ ಆಲ್ಮೋಸ್ಟ್ ಈ ಒಂದು ಹೋರಾಟ ನಡೀತಾ ಇದೆ. ಸುಮಾರು ಹಳ್ಳಿಗಳ ಸಾಕಷ್ಟು ಎಕರೆ ಜಾಗವನ್ನು ಭೂಸ್ವಾಧೀನ ಮಾಡುವಂಥ ಪ್ರಯತ್ನ ಆಗ್ತಿದೆ ಅಂತ ಹಿಂದೆ ಕೂಡ ಸಚಿವರು ಭೇಟಿಯಾಗಿ ಒಂದಷ್ಟು ಮೀಟಿಂಗ್ಗಳು ಕೂಡ ಆಯಿತು. ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಮೀಟಿಂಗ್ ಕೂಡ ಆಗಿತ್ತು. ಯಾವುದೂ ಕೂಡ ಫಲಪ್ರದ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ. ಈ ಒಂದು ಪ್ರೊಟೆಸ್ಟ್ ಏನಾಗ್ತಿದೆ ಈಗ, ಏನೇನಾಯಿತು ಇವತ್ತು ಬೆಳಗ್ಗೆಯಿಂದ ಅಂತ? ಖಂಡಿತ ಅವಿನಾಶ್, ಕಳೆದ 842 ದಿನಗಳಿಂದಲೂ ಸಹ ಏನು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಏನು 1770 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡೋದಕ್ಕೆ ವಿರೋಧವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ 842 ದಿನಗಳಿಂದಲೂ ಸಹ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಒಂದು ಧರಣಿಯನ್ನು ಕೂತು ಪ್ರತಿಭಟನೆಯನ್ನು ಮಾಡಿದ್ರು. ಆದರೆ ಸರ್ಕಾರ ಯಾವುದೇ ಕಾರಣಕ್ಕೂ ಅವರಿಗೆ ಮಣಿದಿರಲಿಲ್ಲ. ಹೀಗಾಗಿ ಇವತ್ತು CM ಮನೆಗೆ ನೇರವಾಗಿ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡೋಕ್ಕೆ ಸಹ ಮುಂದಾಗಿದ್ರು. ಇದೀಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಬೆಳಗ್ಗಿನಿಂದಲೂ ಸಹ ಏನು ಧರಣಿಯನ್ನು ರೈತರು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಬೆಳಗ್ಗೆ 2-3 ಗಂಟೆಗಳ ಕಾಲ ಧರಣಿಯನ್ನು ನಡೆಸಿ ಏನೊಂದು ರೈತರು ಏನು CM ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಗಿದ್ದರು. ಇದಾದ ನಂತರ ಏನು ಪೊಲೀಸ್ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ರು. ಈ ವೇಳೆ ಆ ಸ್ಥಳಕ್ಕೆ ಬಂದಂಥ CM ರಾಜಕೀಯ ಕಾರ್ಯದರ್ಶಿ BR ಪಾಟೀಲ್ ಅವರು ಅವರನ್ನು ಏನು ಸಮಾಧಾನಪಡಿಸಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಸಹ ನಡೆದರು. ಕಳೆದ 1 ಗಂಟೆಯಿಂದ ಸಹ ಮಾತುಕತೆಯನ್ನು ನಡೆಸಿ ಆ ಮಾತುಕತೆಯಲ್ಲಿ ಏನು CM ಅವರ ಜೊತೆ ಸಭೆಯನ್ನು ನಡೆಸಿ ಅವರ ಸಮಸ್ಯೆಗೆ ಮುಕ್ತಿ ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಸಂಧಾನ ಮಾಡುವ ಕೆಲಸವನ್ನು ಮಾಡಿದ್ರು. ಆದರೆ ಆ ಸಂಧಾನ ಯಶಸ್ವಿ ಆಗಿಲ್ಲ. ಹೀಗಾಗಿ ಮತ್ತೆ ರೈತರು ನಾವು ಏನು ಜಾಥಾಗೆ ಕರೆ ಕೊಟ್ಟಿದ್ದೀವಿ, CM ಮನೆಗೆ ಹೋಗ್ತೀವಿ ಅಂತಕ್ಕಂಥ ಜಾಥಾ ಕರೆ ಕೊಟ್ಟಿದ್ರು. ಆ ಜಾಥಾವನ್ನು ಮುಂದುವರಿಸ್ತೀವಿ ಅಂತ ಜಾಥಾನ ಮುಂದುವರಿಸಲು ಹೋದಂಥ ಸಂದರ್ಭದಲ್ಲಿ ಇದೀಗ ಮತ್ತೆ ಈಗ ಪ್ರತಿಭಟನೆ ಮುಂದುವರಿಸಿಕೊಂಡು ಹೀಗಾಗಿ ರೈತರನ್ನು ವಶಕ್ಕೆ ಪಡೆದುಕೊಂಡು ಬಸ್ನಲ್ಲಿ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲೂ ಸಹ ನೇರವಾಗಿ ಒಂದು ಬಸ್ಸಿನಲ್ಲಿ ಈಗಾಗಲೇ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಏನು ಧರಣಿಯನ್ನು ಮಾಡ್ತಾ ಇದ್ರು ಅವರನ್ನು ಈಗ ಒಂದು ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು ಸೆಷನ್ ಎಲ್ಲ ನಡೀತಾ ಇದೆ. ಜೊತೆಗೆ ಬೆಂಗಳೂರಿಗೆ ಇವರು ಹೋದರೆ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರನ್ನು ವಶಕ್ಕೆ ಪಡೆದಿದೆ. ಇನ್ನು ಈಗ ಮತ್ತಷ್ಟು ಜನ ರೈತರನ್ನು ಸಹ ಈಗ ಆ ಬಸ್ಸಿಗೆ ಹತ್ತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಇಲ್ಲಿಂದ ಅವರನ್ನು ವಶಕ್ಕೆ ಪಡೆದು ಕರೆದೊಯ್ಯುವಂಥ ಕೆಲಸವನ್ನು ಸ್ವತಃ ಈಶಾನ್ಯ ವಿಭಾಗದ DCP ಸಜಿತ್ ಅವರೇ ನಿಂತ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಈಗ ರೈತರು ಸಹ ಏನು ಸಂಧಾನ ಈಗಾಗಲೇ BR ಪಾಟೀಲ್ ಅವರು ಬಂದು ಸಂಧಾನವನ್ನು ಅವರು ಆ ಸಂಧಾನ ಸಕ್ಸಸ್ ಆಗದ ಹಿನ್ನೆಲೆಯಲ್ಲಿ ಇದೀಗ ಇಲ್ಲಿ ಒಂದು ಪ್ರತಿಭಟನೆಗಾರರು ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಪ್ರತಿಭಟನೆಯನ್ನು ನಡೆಸಿ ಓಕೆ ಅವಿನಾಶ್. ಎಸ್ ಧನ್ಯವಾದ ಮಾಹಿತಿಗಾಗಿ ನವೀನ್.